ನಿನ್ನೆ ರಣರೋಚಕ ಪಂದ್ಯ, ಅದ್ಭುತ ಪ್ರದರ್ಶನ RCB ಕಡೆಯಿಂದ. ಎಂಥ ಮ್ಯಾಚು! ಸೋಲುವಂತ ಪಂದ್ಯವನ್ನ ಕೊನೆಗೆ 3 ಓವರಲ್ಲಿ RCB ತನ್ನ ಕಡೆಗೆ ಸೆಳೆದುಕೊಂಡು ಭರ್ಜರಿಯಾಗಿರುವಂತಹ ಗೆಲುವು, ರಣರೋಚಕ ಗೆಲುವುದಲ್ಲಿ 5 ರನ್ಗಳಿಂದ RCB ಗೆದ್ದು ಈಗ ಫೈನಲ್ಗೆ ಪ್ರವೇಶ ಮಾಡಿದೆ. ಹಾಗಾಗಿ RCB ಕಡೆಯಿಂದ ನಿನ್ನೆ ಮ್ಯಾಚು ಅಂದ್ರೆ ಮುಂಬೈ ಮತ್ತೆ RCBಯ ಪಂದ್ಯ ಯಾವ ರೀತಿ ಆಗಿತ್ತು, ಎಲ್ಲಿ ಟರ್ನಿಂಗ್ ಪಾಯಿಂಟ್ ಇತ್ತು, ಜೊತೆಗೆ ಬಹಳ ಮುಖ್ಯವಾಗಿ ಯಾರೆಲ್ಲ ಪ್ರದರ್ಶನ ಹೇಗಿತ್ತು ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡಲೇಬೇಕು. ಯಾಕೆಂದ್ರೆ ಸೋಲುವಂತ ಪಂದ್ಯದಲ್ಲಿ ಅದು ಗೆದ್ದುಕೊಂಡಿರುವಂತಹ ಟೀಮ್ RCB. ಸೊ RCB ಕಡೆಯಿಂದಲೂ ಕೂಡ ಕೆಲವೊಂದಿಷ್ಟು ಮೈನಸ್ಗಳಿದ್ದಾವೆ. ಸೊ ಎಲ್ಲೆಲ್ಲಿ ಎಡವಿದ್ರು, ಸೊ ಎಲ್ಲೆಲ್ಲಿ ಪ್ಲಸ್ ಇದೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಒಟ್ಟಿನಲ್ಲಿ ಈಗಾಗಲೇ ಕೂಡ ನಾವು ಹೇಳ್ತಾ ಇದೀವಿ, ಅಂದ್ರೆ ಕೇವಲ ಎರಡು ಹೆಜ್ಜೆ ಅಂತೇಳಿ ಈಗಾಗಲೇ 1 ಹೆಜ್ಜೆ ಮುಕ್ತಾಯ ಆಯಿತು. ಕೇವಲ ಇರೋದು ಒಂದೇ ಒಂದು ಹೆಜ್ಜೆ, ಜೊತೆಗೆ ಇತಿಹಾಸ ಸೃಷ್ಟಿಯಾಗುವಂತ ಎಲ್ಲಾ ಸಾಧ್ಯತೆ ಕಂಡು ಬರ್ತಾ ಇದೆ. ಕಾರಣ ಏನು ಅಂತಂದ್ರೆ ಮೊದಲ ಬಾರಿಗೆ RCB ಫೈನಲ್ಗೆ ಪ್ರವೇಶ ಮಾಡಿದೆ. DC ಕೂಡ ಮೊದಲ ಬಾರಿ ಚಾಂಪಿಯನ್ ಆಗುವಂತ ಎಲ್ಲಾ ಸಾಧ್ಯತೆ ಇದೆ. DC ಕೂಡ ಚಾಂಪಿಯನ್ ಆಗಿಲ್ಲ. ಹಾಗಾಗಿ ಸಾಕಷ್ಟು ಮಾತನಾಡೋದಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಪಾಟೀಲ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅಂಡ್ ರೋಶಿನಿ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಪಾಟೀಲ್ ರೇ, ಕಳೆದ ಮ್ಯಾಚ್ ಅಲ್ಲಿ 3 ಓವರ್ ಬಹಳ ಇಂಪಾರ್ಟೆಂಟ್ ಆಯ್ತು ನಮಗೆ. ಕೊನೆಯದೇ 3 ಓವರ್ ಅಲ್ಲಿ 18 ಬಾಲ್ಗೆ 20 ರನ್ ಬೇಕಾಗಿತ್ತು. ಅಲ್ಲಿಂದ ಮ್ಯಾಚ್ ನಮ್ ಕಡೆ ಆಯ್ತು. ಈ ಹೇಗ್ ಸಾಧ್ಯ ಇದು? ಫಸ್ಟ್ ಆಫ್ ಆಲ್ 135 ಹೊಡೆದಾಗ ನಾನು ಅನ್ಕೊಂಡಿದ್ದೆ ಮ್ಯಾಚ್ ಹೋಯ್ತು ಅಂತ ಹೇಳಿ. 190+ ಚೇಸ್ ಮಾಡಿದಂತಹ ಟೀಮ್ ಇದು ಮುಂಬೈ ಇಂಡಿಯನ್ಸ್. ಅದರಲ್ಲೂ ಕೂಡ ನಾಯಕಿ ಅದ್ಭುತವಾದಂಥ ಫಾರ್ಮ್ನಲ್ಲಿದ್ದರು. ನಾನು ಅಂದ್ಕೊಂಡೆ ಈಸಿಯಾಗಪ್ಪ ಗೆಲ್ತಾರೆ ಅಂತ ಹೇಳಿ. ಬಟ್ ಆರಂಭದಿಂದನೂ ನೋಡ್ಕೊಂಡ್ವಿ ಎಷ್ಟು ನಮ್ಮನ್ನು ಅವ್ರು ಕಂಟ್ರೋಲ್ ಮಾಡಿದ್ರಲ್ಲ, ನಾವು ಕೂಡ ಅವ್ರನ್ನ ಅಷ್ಟೇ ಕಂಟ್ರೋಲ್ ಮಾಡ್ಕೊಂಡೇ ಬಂದ್ವಿ. 10 ಓವರಲ್ಲಿ ನಾವು ಜಾಸ್ತಿ ರನ್ ಕೊಡಲಿಲ್ಲ. ಒಂದೊಂದು ವಿಕೆಟ್ ಅವಾಗಲೇ ಹೋಗ್ತಾನೆ ಇತ್ತು. ಕೊನೆ ಓವರ್ನಲ್ಲಿ ನೀವು ಹೇಳ್ದಂಗೆ 3 ಓವರ್ ದೊಡ್ಡ ಟರ್ನಿಂಗ್ ಪಾಯಿಂಟು, ಅದರಲ್ಲಂತೂ ಡೌಟೇ ಇಲ್ಲ. ಬಟ್ ಒಂದು ನನಗೆ ದೊಡ್ಡ ಖುಷಿ ಏನಂತಂದರೆ RCB ಫೈನಲ್ಗೆ ಹೋಗಿದೆ. ಏನು ಮೈನಸ್ಗಳಾಯಿತು ಅದನ್ನೆಲ್ಲ ಮರ್ತು ಬಿಡಬೇಕು. ಜಸ್ಟ್ ಸೆಲೆಬ್ರೇಷನ್ ಅಷ್ಟೇ. ಈಗ ಇವತ್ತು ಸೆಲೆಬ್ರೇಷನ್ ಮಾಡೋಣ. ಇವತ್ತು ನಾಳೆ ತನಕನೂ ಒಂದು ಲೆಕ್ಕಾಚಾರದಲ್ಲಿ ನಾನು ಕೂಡ ಅನ್ಕೊಂಡಿರಲಿಲ್ಲ ಕೊನೆಯ 3 ಓವರಲ್ಲಿ ನಾವು ಕಮ್ಬ್ಯಾಕ್ ಆಗ್ತೀವಿ ಅಂತ ಹೇಳಿ. ಬಟ್ ಎಂತ ಇಷ್ಟು ದಿನ ನಾವು ಕ್ಯಾಪ್ಟನ್ಸಿ ಬಗ್ಗೆ ಮಾತನಾಡ್ತಾ ಇದ್ವಿ. ಎಂಥ ಕ್ಯಾಪ್ಟನ್ಸಿ ನಿನ್ನೆ ಅದ್ಭುತವಾಗಿ ಮೂಡಿ ಬಂತು. ಅದರ ಜೊತೆಗೆ ಬ್ಯಾಟಿಂಗ್ ತುಂಬ ಚೆನ್ನಾಗಿತ್ತು. ಕೊನೆಗೆ ಆಶಾ ಶೋಭಾನಾಗೆ ಬಾಲ್ ಯಾಕಪ್ಪ ಕೊಟ್ಟರು ಅಂತ ಇದ್ರು. ಬಟ್ ಎಂಥ ಲೈನ್ ಆ್ಯಂಡ್ ಲೆಂತ್ನ ಹಿಡ್ಕೊಂಡ್ರು ಅವರು. ಅದ್ಭುತವಾದಂಥ ಮ್ಯಾಚು. ಈಗ ಏನು 17 ಸೀಸನ್, ಬಾಯ್ಸದ 16 ಮತ್ತು ಹುಡುಗಿರದು 17 ಸೀಸನ್ ಹಿಡ್ಕೊಂಡ್ರೆ ಈ ಇಬ್ಬರು ನೋಡಿ, ಡೆಲ್ಲಿನೂ ಇದುವರೆಗೂ ಕಪ್ ಗೆದ್ದಿಲ್ಲ, ನಾವು ಕೂಡ ಕಪ್ ಗೆದ್ದಿಲ್ಲ. ಹೊಸ ಕಪ್ ಗೆಲ್ದವರು ಒಂದು ಇತಿಹಾಸ ನಮ್ಮ ಕಡೆನೇ ಇರಲಿ ಅಂತ ನಾನು ಅಂದ್ಕೊತೀನಿ. RCB ಕಪ್ ಗೆಲ್ಲೇಬೇಕು. ಒಳ್ಳೆ ಫಾರ್ಮ್ನಲ್ಲಿ ಇದ್ದಾರೆ. ಅದ್ಭುತವಾದಂತಹ ಕಳೆದ 3 ಪಂದ್ಯಗಳಲ್ಲಿ ಅದ್ಭುತವಾಗಿ ಆಡಿದ್ದಾರೆ. ಎಲ್ಲರೂ ಕೂಡ ಫಾರ್ಮ್ನಲ್ಲಿ ಇದ್ದಾರೆ. ನನಗನ್ಸಿದ ಮಟ್ಟಿಗೆ ಈ ತಂಡ ರೆಡ್ ಮಿಂಚುತ್ತೆ ಅಂತ ಅನ್ಕೋತೀನಿ ನಾಳೆ ಕೂಡ. ರೋಶ್ನಿ ಅವರು, ಈಗ ನಿನ್ನೆ RCB ಟೀಮ್ ನೋಡಿದಾಗ ನಿಮ್ಗೆ ಯಾರ ಆಟ ಇಷ್ಟ ಆಯ್ತು? ಅಂದ್ರೆ ಒಬ್ಬರಿಗಿಂತ ಒಬ್ರು ಬೌಲಿಂಗ್ ಚೆನ್ನಾಗಿತ್ತು, ಬ್ಯಾಟಿಂಗ್ ಅಂತೂ ನಮ್ಮ ಕಡೆ ಎಲಿಸ್ ಪೆರಿ ನಿಜವಾಗ್ಲೂ ಕೂಡ ಅದ್ರ ಬಗ್ಗೆ ನಾವು ಮಾತನಾಡಲೇಬೇಕು. ಎಲಿಸ್ ಪೆರಿ ಅವರ ಎಂತ ಪ್ರದರ್ಶನ, ನಮಗೆ RCBಗೆ ಆಪತ್ ಬಾಂಧವಿ ಅಂತ ನಾವು ಆಪತ್ ಬಾಂಧವಿ ಎಲಿಸ್ ಪೆರಿ ಅಂತ ಹೇಳಿ. ಸೊ ನಿನ್ನೆ ಯಾರು ಇಷ್ಟ ಆಯ್ತು ನಿಮ್ಗೆ? ಯಾರ ಆಟ ನಿಮ್ಗೆ ಇಷ್ಟ? ನೀವೇ ಹೇಳ್ಬಿಟ್ರಿ ಈಗ ಪೆರಿ ಅಂತ. ಆಬ್ವಿಯಸ್ಲಿ ಪೆರಿ ಅಂತಾನೆ ಹೇಳಲೇಬೇಕು. ಆಮೇಲೆ ಮೇನ್ ಪಾಯಿಂಟ್ ಏನು ಹೇಳ್ತೀನಿ, ಇವಾಗ ಕಾರ್ಯಕ್ರಮ ನೀವು WPL ಹಂಗಾಮ ಅಂತ ಹೇಳಿದ್ರೆ ಆಕ್ಚುಲಿ ಹಂಗಾಮ ಆಗಿದೆ ನಿನ್ನೆ ಅಂತ ಅನ್ಸುತ್ತೆ. ಇಷ್ಟೊಂದು ಮ್ಯಾಚ್ಗಳಲ್ಲಿ ನಿನ್ನೆ ಸಖತ್ತಾಗಿ ಹಂಗಾಮ ಇತ್ತು ಅಂತ ಅನ್ಸುತ್ತೆ. ಅಂದ್ರೆ ಮರೆಯಲಾಗದಂತಹ ಮೂಮೆಂಟ್ಸು, ಮರೆಯಲಾಗದಂತಹ ಮ್ಯಾಚ್ ಅಂತ ಹೇಳ್ತಾರೆ, ಮೆಮೊರಿ. ಸೊ ಇವತ್ತು ಹಂಗಾಮ ಮಾಡಲೇಬೇಕು. ಆಮೇಲೆ ಈಗ ಏನು ನಮ್ಮ ಸಿಂಹಿಣಿಯರು, WPL ಸಿಂಹಿಣಿಯರು ಏನದು ಫೈನಲ್ಸ್ಗೆ ಲಗ್ಗೆ ಇಟ್ಟಿದಾರಲ್ಲ, ಇದು ಹೆಂಗಾಗ್ಬಿಟ್ಟಿದೆ ಎಲ್ಲರಿಗೂ ಅಂತಂದ್ರೆ ಈಗ ಸೆಲೆಬ್ರೇಷನ್ ಹೇಗ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಕೆಲವೊಬ್ರು ಫ್ಯಾನ್ಸ್ ಆಕ್ಚುಲಿ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ, ಕೆಲವೊಬ್ರು ತುಂಬಾ ಜೋಶಲ್ಲಿದ್ದಾರೆ. ಅಂದ್ರೆ ಅಷ್ಟು ಖುಷಿ ಇದೆ, ಹೇಗೆ ಅದನ್ನ ಸೆಲೆಬ್ರೇಷನ್ ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ. ಏನ್ ಮಾಡೋದು ಅಂದ್ರೆ ನಾಳೆ ಇನ್ನ ಡಬಲ್ ಆಗಿ ಕ್ಯೂರಿಯಾಸಿಟಿ. ಟೈಮ್ ಆಗ್ತಾ ಇದ್ದಂಗೆ ನಾಳೆ ಸೆಲೆಬ್ರೇಷನ್ ಜೋರಾಗಿ ಇತ್ತು. ನಿನ್ನೆ ನಾವು ಬೆಂಗಳೂರಲ್ಲಿ ಆಡ್ತಾ ಇದೀವ, ದೆಹಲಿಲಿ ಆಡ್ತಾ ಇದೀವ ಗೊತ್ತಾಗ್ತಿಲ್ಲ. 90% ಅಲ್ಲಿ ಬಂದಂತಹ ಏನ್ ಕ್ರಿಕೆಟ್ ಅಭಿಮಾನಿಗಳು ಎಲ್ಲರೂ ಕೂಡ RCBಗೆ ಚೇರ್ಸು. ಎಲ್ಲ RCB ಆ ಟೀ ಶರ್ಟ್ಸ್ಗಳು ಎಲ್ಲ ಕೊಹ್ಲಿ ಟೀ ಶರ್ಟ್ಸ್ ಅಲ್ಲಿ ಫೆರ್ರಿ ಅವರ ಹೆಸರನ್ನ ತಗೋತಾ ಇದ್ರು. ಫೆರ್ರಿ ಅಂತ ಚೀರ್ತಾ ಇದ್ರು. ನನಗೆ ನಿನ್ನೆ ಬೆಂಗಳೂರಲ್ಲೇ ನಾವು ಮ್ಯಾಚ್ ನಡೀತಾ ಇದೆ ಅಂತ ಅಷ್ಟು ಖುಷಿ ಆಗ್ತಾ ಇತ್ತು. ಒಂದು ಲೆಕ್ಕಾಚಾರದಲ್ಲಿ ನೀವು ಆವಾಗಲೇ ಹೇಳಿದ್ರಿ ಪೆರ್ರಿ ಅವರು ಏನು ಸೆಲೆಬ್ರೇಷನ್ನು. ಈಗ ಎಲ್ಲರೂ ಕೂಡ ಪೆರ್ರಿ, ನಾವು ಹೆಂಗೆ ಎ ಬಿ ಡಿ ಅಂತ ಇದ್ವಿ, ಎಲ್ಲರೂ ಫೆರ್ರಿನೇ. ಆ ಒಂದು ಬ್ಯಾಟಿಂಗು, ಬಾಲಿಂಗು, ಆ ಗ್ರೌಂಡ್ನಲ್ಲಿ ರನ್ಗಳನ್ನು
ಏನು ಉಳಿಸುವಂಥ ಫೀಲ್ಡಿಂಗ್ನಲ್ಲೂ ಅಷ್ಟೇ ರನ್ಗಳನ್ನು ಉಳಿಸ್ತಾ ಇದ್ದಾರೆ. ಆಮೇಲೆ ನಿನ್ನೆ ಫೆರ್ರಿ ಅಷ್ಟೇ ಅಲ್ಲ, ಶ್ರೇಯಾಂಕ ಪಾಟೀಲ್ ಅದ್ಭುತವಾಗಿ ಹಾಕಿದ್ರು, ಮೊನೆಲೆಕ್ಸ್ ತುಂಬ ಚೆನ್ನಾಗಿ ಹಾಕಿದ್ರು. ನಾವು ಮರೆಯೋಕೆ ಆಗಲ್ಲ ಆಶಾ ಶೋಭಾನ, ಅಷ್ಟೊಂದು ಪ್ರೆಷರ್ ಸಿಚುವೇಶನ್, ಲಾಸ್ಟ್ ಓವರಲ್ಲಿ 12 ರನ್ ಸ್ಪಿನ್ ಕೊಟ್ಟಿದ್ದಾರೆ. ಏನಪ್ಪ ಒಂದು ಸ್ಟೆಪ್ ಔಟ್ ಮಾಡಿದರೆ 6 ಹೋಗಿಬಿಡುತ್ತೆ, ಒಂದು ಬೌಂಡ್ರಿ ಹೋಗಿದ್ರು ಕೂಡ ಮ್ಯಾಚ್ ಫಿನಿಶು. ಅಂಥದ್ರಲ್ಲೂ ಕೂಡ ಬ್ಯಾಟ್ಸ್ಮನ್ ಒಂದು ಸ್ಟೆಪ್ ಮುಂದೆ ತೊಗೊಳ್ತಾನೆ ಇದ್ರು, ಬಟ್ ಲೈನ್ ಎಷ್ಟು ಚೆನ್ನಾಗಿ ಪಿಕ್ ಮಾಡಿದ್ರು ಅಂದರೆ ಹಾಫ್ ಬಾಲ್ ಹಾಕ್ತಾ ಇದ್ರು, ಹಾಫ್ ಇದಕ್ಕೆ ಪಿಚ್ಗೆ ಬಾಲ್ ಈಸಿಯಾಗಿ ಟರ್ನ್ ಆಗ್ತಾ ಇತ್ತು. ಬ್ಯಾಟ್ಸ್ಮನ್ಗೆ ಲೆಂತೇ ಸಿಗ್ತಾ ಇರಲಿಲ್ಲ, ಎಲ್ಲವೂ ಕೂಡ ಎಡ್ಜ್ ಆಗ್ತಾ ಇತ್ತು. ಕೊನೆಯ ಬಾಲ್ವರೆಗೂ ಕೂಡ ನಾನು ಇದೀನಿ ಅನ್ನೋದನ್ನೇ ತೋರಿಸಿದ್ರು ಆಶಾ. ಅತ್ಯದ್ಭುತವಾದಂಥ ಕಾನ್ಫಿಡೆನ್ಸ್. ನನಗೆ ಸೂರ್ಯಕುಮಾರ್ ಯಾದವ್ ನೆನಪಾಗ್ಬಿಟ್ರು, ಒಂದು ಮ್ಯಾಚನ್ನ ಹೀಗೆ ಗೆಲ್ಲಿಸಿಬಿಟ್ಟಿದ್ರು, ಇದೇ ಆಟಿಟ್ಯೂಡ್ ಇತ್ತು. ಅದೇ ಆಟಿಟ್ಯೂಡ್ ನನಗೆ ನಿನ್ನೆ ಆಶಾ ಶೋಭಾನ್ ಅಂತ ಕಾಣಿಸ್ತು. ಆ ಗೆದ್ದ ಮೇಲೆ ಸೆಲೆಬ್ರೇಷನ್ ಇದೆಯಲ್ಲ, ಎಲ್ಲರ ಕಣ್ಣಲ್ಲೂ ನೀರಿತ್ತು, ಆನಂದ ಬಾಷ್ಪ. ಮುಂಬೈ ಕಣ್ಣಲ್ಲಿ ಅದೇ ನೋವಿನ ನೀರು ಕಾಣಿಸ್ತಾ ಇತ್ತು. ಏನು ಆ ಕಣ್ಣೀರು ಗ್ಯಾರಂಟಿ ಇರ್ಲಿಲ್ಲ, ನಾವು ಗೆಲ್ತೀವಿ ಅನ್ನೋದೇ ಅವರಿಗೆ, RCB ಅಭಿಮಾನಿಗಳಿಗೂ ಇರಲಿಲ್ಲ, ಅಲ್ಲಿದ್ದರಿಗೂ ಇರಲಿಲ್ಲ. ಆಕ್ಚುಲಿ ಅಷ್ಟು ಲಾಸ್ಟ್ 3 ಓವರಲ್ಲೇ ಟರ್ನ್ ಆಗಿದ್ದು ಮ್ಯಾಚು. ಅದಕ್ಕಿಂತ ಮುಂಚೆ ಈಸಿಯಾಗಿ ಗೆದ್ರು ಅಂತ ಅನ್ಕೊಂಡಿದ್ವಿ. ಬಟ್ ಒಂದು ಲೆಕ್ಕಾಚಾರದಲ್ಲಿ ಎಲ್ಲಿ ಹರ್ಮನ್ ಪ್ರೀತ್ ಕೌರ್ ವಿಕೆಟ್ ಬಿತ್ತು, ಒಂದು ಹೋಪ್ ಬಂತು, ಗೆದ್ವಿ ಅಂತಲ್ಲ, ಜಸ್ಟ್ ಹೋಪ್ ಬಂತು, ಓಕೆ ಎಲ್ಲೋ ಟರ್ನ್ ಆಗ್ಬೋದು ಮ್ಯಾಚ್ ಅಂತ. ಬಟ್ ಅದರ ನಂತರ 18ನೇ ಓವರ್ ಅವ್ರು ಹಾಕಿದ್ರು, 19ನೇ ಓವರ್ ಕೂಡ ತುಂಬ ಚೆನ್ನಾಗಿ ಹಾಕಿದ್ರು ಮೊನೆಲೆಕ್ಸ್, ಅಲ್ಲೂ ಕೂಡ ಒಂದು ವಿಕೆಟ್ ಬಂತು. ನಮಗೆ ಆ 3 ಕ್ರೂಷಿಯಲ್ ಓವರ್ಗಳೇ ಆ ಮ್ಯಾಚ್ನ ಗೆಲ್ಲೋದಕ್ಕೆ ಕಾರಣ ಆಯಿತು. ರೋಶ್ನಿ ಅವರೀಗ ಕಳೆದ 16 ವರ್ಷಗಳಿಂದ ಕಪ್ ಇಲ್ಲ ಅಥವಾ RCB ಕಡೆಯಿಂದ ಸರಿಯಾಗಿ ಪರ್ಫಾರ್ಮ್ ಬರ್ತಿಲ್ಲ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಇದೆಲ್ಲವನ್ನ ನೋಡಿ, ಅಂದರೆ ಮೊದಲ ಬಾರಿಗೆ ಮಹಿಳೆಯರು ನಮಗೆ ಕಪ್ ತಂದು ಕೊಡುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಈ ಹಿಂದೆ ನೋಡಿದಾಗ, ಅಂದರೆ RCB ಪರ್ಫಾರ್ಮ್ ನೋಡಿದಾಗ, ಅಥವಾ ಈ ಬಾರಿ ಮಹಿಳೆಯರ ದಿಟ್ಟತನ ಆಗಿರ್ಬೋದು, ಅವರ ಶ್ರಮ ಆಗಿರ್ಬೋದು, ಅವರ ಆಟದ ಪ್ರದರ್ಶನವನ್ನು ನೋಡಿದಾಗ ಏನು ಅನ್ಸುತ್ತೆ ನಿಮಗೆ ಈ ಬಾರಿ ಮಹಿಳೆಯರ ಆಟವನ್ನು ಗಮನಿಸಿದಾಗ? ನಾನು ಲಾಸ್ಟ್ ಟೈಮ್ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೆ ಅಂತಂದರೆ, ಏನು ಮಹಿಳೆಯರಿಗೆ ಯಾವ ರೀತಿ ಈಗಿನ ಜನ್ರೇಷನ್ ಗುರುತಿಸ್ತಿದ್ದಾರೆ ಅಂದರೆ, ಈ ಬಾರಿ ಮ್ಯಾಚ್ ಶುರುವಾದ ಯಾವ ರೀತಿ ಕ್ರೇಜ್ ಇದೆ ಅಂದರೆ, ಹೇಗೆ IPL ಮ್ಯಾಚ್ ಶುರುವಾದಾಗ ವಿರಾಟ್ ಕೊಹ್ಲಿಗಿರ್ಬೋದು ಅಥವಾ ನಮ್ಮ ಎಲ್ಲ ಇಂಡಿಯನ್ ಟೀಮ್ ಕ್ರಿಕೆಟರ್ಸ್ಗೆ ಯಾವ ರೀತಿ ಕ್ರೇಜ್ ಇರ್ತಾರೋ ಅದಕ್ಕಿಂತ ಡಬಲ್ ಆಗಿ ಈ ಬಾರಿ ಕ್ರೇಜ್ ನಮಗೆ ಕಾಣಿಸ್ತು. ಅಂದರೆ ಇದೇ ಕ್ರಿಕೆಟರು ಇವರೇ ಪ್ಲೇಯರು ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಆ್ಯಕ್ಚುಲಿ. ಬಟ್ ಇವಾಗ ಒಬ್ಬೊಬ್ರು ಇವ್ರು ಇಷ್ಟು ಚೆನ್ನಾಗಿ ಆಡ್ತಾರ, ಇವ್ರು ಇಷ್ಟು ಅದ್ಭುತವಾಗಿ ಆಡ್ತಾರ ಅಂತ ಇವಾಗ ನಿಜವಾಗ್ಲೂ ಗೊತ್ತಾಗ್ತಿದೆ. ಆಮೇಲೆ ಪ್ರತಿ ಸಲ ಕಪ್ ನಮ್ದೆ ಅಂತ ಹೇಳ್ತಾ ಇದ್ವಿ, ಆದರೆ ಫೈನಲ್ಸ್ಗೆ ಲಗ್ಗೆ ಇಟ್ಟು ನಿಜವಾಗ್ಲೂ ಇನ್ನೂ ನಂಬಕ್ಕಾಗ್ತಿಲ್ಲ. ಈಗ ನೆನ್ನೆ ಹೆಂಗಾಯ್ತು ಅಂತಂದ್ರೆ, ಈ ಸಲಿನೂ ಹೇಳ್ತಾ ಹೋಗೋಣ ಅಷ್ಟೇ, ಈ ಬಾರಿನೂ ಕಪ್ ನಮ್ದೆ ಅಂತ ಸುಮ್ಮನೆ ಹೇಳ್ತಾ ಇದ್ವಿ, ಜಸ್ಟ್ ಹಾಗೆ ಹೇಳ್ತಿದ್ವಿ ಅಂತ ಅನ್ಕೊಳ್ಳಿ, ನಮ್ಮ ಸಮಾಧಾನಕ್ಕೋಸ್ಕರ ಹೇಳ್ತಾ ಇದ್ವಿ, ನಮ್ಮ ಖುಷಿಗೋಸ್ಕರ ಹೇಳ್ತಿದ್ವಿ. ಆದರೆ ನೆನ್ನೆ ನಿಜವಾಗ್ಲೂ ಆ ಮೂಮೆಂಟು ಕ್ರಿಯೇಟ್ ಆಗುತ್ತೆ. ಅಂದ್ರೆ ಅವ್ರು ಫೈನಲ್ಸ್ ಹೋಗಿದ್ದು ಅಂದ್ರೆ ಇಷ್ಟು ದಿನ ಹೇಳಿದ್ದು ಸಾರ್ಥಕ ಆಯ್ತಾ ಅಂದ್ರೆ, ಇವಾಗ ನಾಳೆನೂ ನಿಜವಾಗ್ಲೂ ನಮ್ದೇ ಕಪ್ ಆಗುತ್ತೆ ಅಂತ ಹೋಪ್ಸ್ ಇದೆ. ಐ ಹೋಪ್ ಎಲ್ಲರೂ ಇದು ತುಂಬಾ ಕಾತುರದಿಂದ ಕಾಯ್ತಾ ಇದೀವಲ್ಲ, ಇದು ನಿಜ ಆಗ್ಲೇ ಆಗುತ್ತೆ ಅಂತ ಅನಿಸ್ತಿದೆ. ಆಶ್ಚರ್ಯ ಏನು ಅಂತಂದ್ರೆ, ಟಾಸ್ಕ್ ವಿಚಾರ ಅಂತ ಬಂದ RCB ಟಾಸ್ ಗೆಲ್ಲತ್ತೆ, ಬಹುಶಃ ನಾವು ಚೇಂಜಿಂಗ್ ತಗೋಬಹುದು ಅಂತ ಇತ್ತು. ಬಟ್ ಎಲ್ಲೋ ಒಂದ್ ಕಡೆ ಸ್ಟಾರ್ಟಿಂಗ್ ನನಗೂ ಅನಿಸ್ತು, ಎಲ್ಲೋ ಸ್ಮೃತಿ ಮಂದನ ಎಡವದ್ರಪ್ಪ, ಯಾಕೆ ತಗೋಬೇಕಾಗಿತ್ತು ಇಂಥ ಒಂದು ಹೈ ವೋಲ್ಟೇಜ್ ಕದನದಲ್ಲಿ ಬೇಕಿತ್ತ ಅಂತ ಹೇಳಿ. ಅದು ಹಂತವಾಗಿ ಕೊನೆಗೆ ಗೊತ್ತಾಯ್ತು ತಗೊಂಡಿದ್ದೆ ಒಳ್ಳೇದೇ ಅಂತೇಳಿ. ಒಳ್ಳೇದು ಆಯ್ತು, ಮತ್ತೆ ತುಂಬಾ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋದ್ರೇನೋ ಅಂತ ಅನಿಸ್ತು ನನಗೆ. ಒಂದು ಲೆಕ್ಕಾಚಾರದಲ್ಲಿ ಎಲ್ಲರೂ ಕೂಡ ಓಕೆ ಮ್ಯಾಚ್ ಸೋಲೋ ಲೆಕ್ಕದಲ್ಲಿ ಬಂದಾಗ ಎಲ್ಲರೂ ಕೂಡ ಬೇಯೋದಕ್ಕೆ ಆರಂಭ ಮಾಡಿದ್ರು. ನೋಡಿ ನೀವು ನಿನ್ನೆ ಎಕ್ಸ್ಪೆರಿಮೆಂಟ್ಸ್ಗಳ ಪಟ್ಟಿಗಳನ್ನ ಹೇಳ್ತಾ ಹೋಗ್ತೀನಿ ನಾನು. ಆರಂಭದಲ್ಲಿ ಟಾಸ್ ಗೆದ್ದು ನಾವು ಅನ್ಕೊಂಡಿದ್ವಿ ಫೀಲ್ಡಿಂಗ್ ತಗೋತಾರೆ, ಯಾಕಂದ್ರೆ 2 ಮ್ಯಾಚ್ ಈಸಿಯಾಗಿ ಚೇಸ್ ಮಾಡಿದ್ರು, ಒಂದು ಸ್ವಲ್ಪ ಆ ಪ್ರಾಬಲ್ಯ ಇದೆ ಅಂತ. ಬಟ್ ಬ್ಯಾಟಿಂಗ್ ತೊಗೊಂಡ್ರು. ಬಟ್ ನೋಡಿ ಮೊನೆಲೆಕ್ಸ್ ಆರಂಭದಲ್ಲಿ ಬರ್ತಾ ಇದ್ರು. ಈ ಒಂದು ಟೂರ್ನಿಲಿ 5 ಬಾರಿ ನಾವು ಆ ಓಪನಿಂಗ್ ಸ್ಲಾಟ್ನ ಚೇಂಜ್ ಮಾಡಿದ್ದೀವಿ. ಮೊನೆಲೆಕ್ಸು, ಮೇಘ್ನಾ, ಆಮೇಲೆ ಬೇರೆ ಬೇರೆಯವರು ಎಲ್ಲರೂ ಕೂಡ ಬರ್ತಾ ಇದ್ರು. ಸೋಫಿ ಡಿವೈನ್ ಬರ್ತಿದ್ರು. ನಿನ್ನೆ ಸೋಫಿ ಡಿವೈನ್ ಬಂದ್ಬಿಟ್ರು. ನಾನು ಯಾಕಪ್ಪ ಮತ್ತೆ ಈ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅಂತಾನೆ ಅನ್ಕೊಂಡೆ. ಅದ್ರ ತಕ್ಕಂಗೆ ವಿಕೆಟ್ ಹೋಗ್ಬಿಟ್ರು. 3.4 ಓವರಲ್ಲೇ 23 ರನ್ನಿಗೆ ಹೋಯ್ತು. 49ಕ್ಕೆ 4 ವಿಕೆಟ್, ಮತ್ತು ಸ್ಕೋರು ಇರಲಿಲ್ಲ. ಮತ್ತು ಇನ್ನೊಂದು ದೊಡ್ಡ ನನಗೆ ಶಾಕ್ ಆಗಿದ್ದು, ದಿಶಾ ಕಶ್ಯಪ್ನ ಅಲ್ಲಿ ಕಳಿಸಿದ್ದು 3 ವಿಕೆಟ್ ಆದಮೇಲೆ. ಯಾಕೆ ಬೇಕಾಗಿತ್ತು ಈ ಎಕ್ಸ್ಪೆರಿಮೆಂಟ್ ಅಂದ್ಕೊಂಡಿದ್ವಿ, ಬಟ್ ಅದು ವರ್ಕ್ ಆಗಿಲ್ಲ. ಈಗಲೂ ಹೇಳ್ತೀನಿ, ಅದು ವರ್ಕ್ ಆಗಿಲ್ಲ. ಬಟ್ ಬ್ಯಾಟಿಂಗ್ನಲ್ಲಿ ನಮಗೆ ಕೈ ಹಿಡಿದಿದ್ದೆ ಪೆರ್ರಿ, ಒಂದು ರನ್ ಸೋಫಿ ಡಿವೈನ್ ಕಳಿಸಿರೋದು ಯಾಕೆ ಅಂತಂದ್ರೆ, ಸೀನಿಯರ್ ಪ್ಲೇಯರು, ಬಟ್ ಈ ಹೈ ವೋಲ್ಟೇಜ್ ಕದನದಲ್ಲಿ ಅಥವಾ ಈ ಒಂದು ಪಂದ್ಯದಲ್ಲಿ ಅವರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಆ ಮೂಮೆಂಟ್ ಅನ್ನು ತೆಗೆದುಕೊಂಡು ಹೋಗಬಹುದು ಅಂತೇಳಿ. ಒಂದು ವೇಳೆ ಮೊನಾಲಿಕ್ಸ್ ಏನಾದರೂ ಅಲ್ಲಿ ಬಂದಿದೆ ಆದರೆ ಎಕ್ಸ್ಪೀರಿಯನ್ಸ್ ಅಷ್ಟೊಂದು ಕೈ ಹಿಡಿಯಲ್ಲ. ಅದು ಆಯ್ತು. ಮತ್ತೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್
ಅದು ಏನಾಗಿತ್ತು ಅಂತಂದರೆ ಡಿವೈನ್ ಹೆಂಗಿದ್ರು ರೈಟ್ ಹ್ಯಾಂಡು, ಸ್ಮೃತಿ ಲೆಫ್ಟ್ ಹ್ಯಾಂಡು, ಆ ಕಾಂಬಿನೇಷನ್ಗೋಸ್ಕರ ತಂದರು. ಮತ್ತು ಫ್ಲ್ಯಾಟ್ ಪಿಚ್ ಅಂತ ಅನ್ಕೊಂಡ್ರು ಅನ್ಕೋತೀನಿ ಸ್ಮೃತಿ ಮಂದನ, ದೊಡ್ಡ ಸ್ಕೋರ್ ಮಾಡ್ಬೋದು ಅಂತ. ಬಟ್ ಸ್ಲೋ ಪಿಚ್ ಆಗಿಬಿಡ್ತು, ಟರ್ನ್ ಆಗ್ತಾ ಇದೆ, ತುಂಬ ಬಾಲ್ ಟರ್ನ್ ಆಗ್ತಾ ಇತ್ತು. ನಾನು ಅನ್ಕೊಂಡೆ 135 ಕಾಂಪಿಟೇಷನ್ ಆಗುತ್ತೆ, ಬಟ್ ಮುಂಬೈಗೆ ಜಾಸ್ತಿ ಚಾನ್ಸಸ್ ಅಂತ ಅನ್ಕೊಂಡೆ. ಬಟ್ ಎಷ್ಟರ ಮಟ್ಟಿಗೆ ಅದ್ಭುತವಾಗಿ ಬಾಲಿಂಗನ್ನು ಮಾಡಿದರು ಅಂದರೆ ನಮ್ಮವರು, ಆ ಬಾಲಿಂಗ್ನ ಈಗಲೂ ಕೂಡ ಕಣ್ ತುಂಬ ಬರ್ತಾ ಇದೆ. ಅದು ವಿನ್ನಿಂಗ್ ಮೂಮೆಂಟ್. ನಿನ್ನೆ 90% ಏನು RCB ಅಭಿಮಾನಿಗಳು ಮ್ಯಾಚ್ ನೋಡ್ತಾ ಇದ್ರಲ್ಲ, ಮ್ಯಾಚ್ ಮುಗಿದ ತಕ್ಷಣ ಯಾರೂ ಆಫ್ ಮಾಡಿಲ್ಲ. ಆ ಮ್ಯಾಚ್ ಮುಗಿದ ಮೇಲೆ ಆ ಸೆಲೆಬ್ರೇಷನ್ ನೋಡಿ, ಮ್ಯಾನ್ ಆಫ್ ದ ಮ್ಯಾಚ್ ಕೊಟ್ಟಿದ್ದನ್ನು ನೋಡಿ, ಆ ಒಂದು ಕಣ್ಣೀರುಗಳು, ಅದನ್ನೆಲ್ಲ ನೋಡಿ ಎಲ್ಲರೂ ಖುಷಿ ಪಟ್ಟಿದ್ದಾರೆ, ಎಲ್ಲರೂ ಲೇಟಾಗಿ ಮಲಗಿದ್ದಾರೆ ಅಂತ ನಾನು ಅನ್ಕೋತೀನಿ. ಬಟ್ ನಿನ್ನೆ ಆ ಒಂದು RCB ಫೈನಲ್ ಲಗ್ಗೆ ಇಟ್ಟಿದ್ದು, ಇನ್ನೊಂದು ಹೇಳ್ಬಿಡ್ತೀನಿ, ಒಂದು ಸ್ವಲ್ಪ ಶಾಕಿಂಗ್ ಹೇಳ್ತೀನಿ. ಮೆನ್ಸ್ಗೂ ಹೀಗೆ ಆಗಿತ್ತು, ವುಮೆನ್ಸ್ಗೂ ಹೀಗೆ ಆಗಿದೆ. ಫಸ್ಟ್ ಸೀಸನಲ್ಲಿ ನಾವು ನೋಡಿ ಮೆನ್ಸು ಲಾಸ್ಟಲ್ಲಿ ನಾವು ಹೋಗಿದ್ವಿ. ಸೆಕೆಂಡ್ ಸೀಸನಲ್ಲಿ ಫೈನಲ್ ಹೋದ್ವಿ, ಅಲ್ಲಿಯೂ ಕೂಡ ನಾವು DC ಜೊತೆ ಹೋದ್ವಿ. DC ಅಂದರೆ ಅಲ್ಲಿ ಡೆಕ್ಕನ್ ಚಾರ್ಜರ್ಸ್ ಹೈದರಾಬಾದ್ ಇತ್ತು, ಇಲ್ಲಿ DC ಡೆಲ್ಲಿ ಇದೆ. ಈಗ ಎರಡರ ನಡುವೆ ಫೈಟ್ ಆಗಿತ್ತು, ಅಲ್ಲಿ DC ಗೆದ್ದಿತ್ತು, ಬಟ್ ಇಲ್ಲಿ RCB ಗೆಲ್ಲತ್ತೆ ಅಂತ ನಾನು ಅನ್ಕೋತೀನಿ. ಖಂಡಿತ. ಈಗ ರೋಶ್ನಿ ಅವರಿಗೆ ನೋಡ್ತಾ ಇದ್ರೆ ಬಹಳ ಮುಖ್ಯವಾಗಿ ಟರ್ನಿಂಗ್ ಪಾಯಿಂಟ್ ಅಂತ ಬಂದಾಗ ನಮಗೆ ಶ್ರೇಯಾಂಕ ಪಾಟೀಲ್ ನೆನಪಾಗ್ತಾರೆ. ಹೌದು. ಸ್ಟಾರ್ಟಿಂಗ್ ಬೆಂಗಳೂರಲ್ಲಿ ಅವ್ರ ಕಡೆಯಿಂದ ಅಷ್ಟೊಂದು ಪ್ರದರ್ಶನ ಬರಲಿಲ್ಲ. ಯಾವಾಗ ಅವ್ರನ್ನ ಬ್ಯಾಕ್ಔಟ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಹುಷಾರಿಲ್ಲ ಅಂತ ಹೇಳಿದಾಗ ಅವ್ರನ್ನ ಕೂಡಿಸ್ತಾರೆ, ತದನಂತರ ಬ್ಯಾಕ್ ಇದೆ ಆಗತ್ತಲ್ಲ, ಅಲ್ಲಿಂದ ಅವರ ಪ್ರದರ್ಶನ ಉತ್ತಮ ಆಗುತ್ತೆ. ಸೊ ಹಾಗಾಗಿ ಶ್ರೇಯಾಂಕ ಪಾಟೀಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಶ್ರೇಯಾಂಕ ಪಾಟೀಲ್ ಬಗ್ಗೆ ನನ್ನ ಅಭಿಪ್ರಾಯ, ಫಸ್ಟು ಹೆಣ್ಮಕ್ಳಿಗೆ ಇನ್ಸ್ಪೈರ್ ಆಗ್ತಿದ್ದಾರೆ ಅಂತ ಅನ್ನಿಸ್ತಿದೆ ಎಲ್ಲೋ. ಅಂದರೆ ನಿಮ್ಗೆ ಗೊತ್ತಿರಲ್ಲ ಹೇಮ್ ಮತ್ತು ಪಾಟೀಲ್ ಸರ್, ಆ್ಯಕ್ಚುಲಿ ಸುಮಾರು ಹೆಣ್ಮಕ್ಳು ಕ್ರಿಕೆಟ್ ಅಂದರೆ ಕ್ರೇಜ್ ಇರುತ್ತೆ, ಅವ್ರಿಗೆ ಆಡಬೇಕು ಅಂತ, ಕ್ರಿಕೆಟ್ ಪ್ಲೇಯರ್ ಆಗಬೇಕು, ನಾವು ಒಂದು ಹೆಸರು ಮಾಡಬೇಕು, ಇಂಡಿಯಾಗೋಸ್ಕರ ಏನೋ ಮಾಡಬೇಕು, ಭಾರತಕ್ಕೋಸ್ಕರ ಮಾಡಬೇಕು ಅಂತ ಕನ್ಸ್ಕೊಂಡಿರ್ತಾರೆ. ಆದರೆ ಅವ್ರಿಗೆ ಹೋಪ್ಸ್ ಇರಲ್ಲ, ಯಾಕಂದರೆ ಇಲ್ಲಿವರೆಗೂ ಈ ರೀತಿ ಹಿಸ್ಟ್ರಿ ಕ್ರಿಯೇಟ್ ಆಗದೇ ಇರೋದೇ ಇಲ್ಲ ಅಂತ ಅನ್ಸುತ್ತೆ. ನನ್ನ ಒಂದು ಲೈಫಲ್ಲಿ ನಾನು ನೋಡ್ತಾ ಇದ್ದೀನಲ್ಲ, ಈ ರೀತಿ ಒಂದು ಮೂಮೆಂಟ್ ಬಂದಿರೋದು ಅಥವಾ ಇಷ್ಟು ಚೆನ್ನಾಗಿ ಆಡಿ ವರ್ಲ್ಡ್ ವೈಡಲ್ಲಿ ಹೆಸರು ಮಾಡಿರೋ ಅಂಥದ್ದು ಇದೇ ಫಸ್ಟ್ ಟೈಮ್ ಅಂತ ನನಗೆ ಅನಿಸ್ತಿದೆ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ನನ್ನ ಪ್ರಕಾರ ಹೆಣ್ಮಕ್ಳಿಗೆ ಅವ್ರು ನಿಜವಾಗ್ಲೂ ಇನ್ಸ್ಪೈರ್ ಆಗ್ತಿದ್ದಾರೆ. ಆಮೇಲೆ ಯಾರಿಗೆ ಕ್ರಿಕೆಟಲ್ಲಿ ಆಸಕ್ತಿ ಇದೆ ಅಲ್ಲ, ಅವ್ರಿಗೆ ಹೌದು ನೀನು ಮಾಡ್ಬೋದು, ನೀನು ಮಾಡಲೇಬೇಕು ಅಂತ ಒಂದು ಇನ್ಸ್ಪಿರೇಷನ್ ಅವ್ರು ಕೊಡ್ತಿದ್ದಾರೆ ಅಂತ. ಶ್ರೇಯಾಂಕ ಪಾಟೀಲ್ ನನಗೆ ಫಸ್ಟ್ ತಲೆಗೆ ಬರೋದು ಕನ್ನಡತಿ ಅಂತ ಹೇಳಿ, ಅದೊಂದು ದೊಡ್ಡ ಹೆಮ್ಮೆ. ನಮ್ಮ RCB ಮೆನ್ಸ್ ಟೀಮಲ್ಲಿ ಕನ್ನಡಿಗರಿಲ್ಲ ಅಂತ ಇದ್ರು, ಬಟ್ ವುಮೆನ್ಸ್ ಟೀಮಲ್ಲಿ ಇದ್ದಾರೆ, ಅದು ಕನ್ನಡ ಸ್ವಚ್ಛವಾಗಿ ಮಾತನಾಡುವಂಥ ಕನ್ನಡತಿ ಇದ್ದಾರೆ. ಬಟ್ ನೋಡಿ ನೀವು ಆರಂಭದಲ್ಲಿ ಬೆಂಗಳೂರಲ್ಲಿ ಅವ್ರಿಗೆ ವಿಕೆಟ್ಸೇ ಬಿದ್ದಿಲ್ಲ, ಜಾಸ್ತಿ ರನ್ ಕೊಟ್ಟರು, ಅದಾದಮೇಲೆ ಇಂಜುರಿ ಆಯಿತು, ಕುತ್ಕೊಂಡ್ಬಿಟ್ರು 2 ಮ್ಯಾಚ್ಗಳನ್ನು. ಆ ಕುತ್ಕೊಂಡಾಗ ಆಗುವಂಥ ನೋವು ಇರುತ್ತಲ್ಲ, ಖಂಡಿತವಾಗ್ಲು ನೀವು 11ನಲ್ಲಿ ಬಂದೇ ಇರೋದಾಗ ತುಂಬ ಪಾಠಗಳು ನಿಮ್ಗೆ ಅದ್ರ ಕಲಿಸುತ್ತೆ. ಆ ಕಲಿತ ಮೇಲೇ ಅವ್ರು ಹೊರಗಡೆ ಬಂದಮೇಲೆ ಇಂಜುರಿ, ಈಗಲೂ ನೋಡಿ ನಿನ್ನೆ ಪಟ್ಟಿ ಹಾಕೊಂಡೆ ಅವ್ರು ಬೌಲಿಂಗ್ ಮಾಡಿದ್ದು, ಎಷ್ಟು ಮಟ್ಟಿಗೆ ತುಂಬಾ ಡಿಸಿಪ್ಲಿನ್. ಅದು ಕೂಡ ಆಫ್ ಸ್ಪಿನ್ನರ್ಗೆ ಆ್ಯಕ್ಚುಲಿ ಏನು ಗೊತ್ತಾ, ಈಸಿಯಾಗಿ ಹೊಡಿತಾರೆ ಬ್ಯಾಟ್ಸ್ಮನ್ಗಳು, ಬಟ್ ನಿನ್ನೆ ಅದ್ಭುತವಾಗಿ ಬಾಲಿಂಗನ್ನು ಮಾಡಿದರು. ನೀವು ಹೇಳ್ದಂಗೆ ಮ್ಯಾಚ್ ಟರ್ನ್ ಮಾಡಿದ್ದೆ ಶ್ರೇಯಾಂಕ ಪಾಟೀಲ್. ನಿನ್ನೆ ಅವರು ರನ್ ಕೂಡ ಕಡಿಮೆ ಕೊಟ್ಟಿದ್ದಾರೆ, ಎಷ್ಟು 4 ಓವರಲ್ಲಿ 16 ರನ್ ಕೊಟ್ಟಿದ್ದಾರೆ, 2 ವಿಕೆಟ್, ಪ್ರಮುಖ ವಿಕೆಟ್, 2 ಬೇಡ ನಮ್ಗೆ 1 ವಿಕೆಟ್, ಅದು ಏನಿತ್ತಲ್ಲ ಹರ್ಮನ್ಪ್ರೀತ್ ಕೌರ್. ಮತ್ತು ಅದು ಫಸ್ಟ್ ಬಾಲಲ್ಲೇ ವಿಕೆಟ್ ಹೋಗಿತ್ತು, ಸ್ಟಂಪ್ ವಿಕೆಟ್ ಇತ್ತು, ಅದನ್ನ ರಿಚಾ ಘೋಷ್ ಮಿಸ್ ಮಾಡಿದ್ರು. ಈಜಿ ಇದನ್ನ ಅಕಸ್ಮಾತ್ ಅವ್ರೇನಾದ್ರು ತುಂಬಾ ಚೆನ್ನಾಗಿ ಹಿಡಿದ್ರು ಅದನ್ನ ಕ್ಯಾಚ್ನ, ಏನು ಲಾಂಗ್ ಆನ್ ಅಲ್ಲಿ ತುಂಬಾ ಅದ್ಭುತವಾಗಿ ಕ್ಯಾಚ್ ಹಿಡಿದ್ರು. ಅಲ್ಲೇನೆ ಮ್ಯಾಚ್ ನಮಗೆ ಬಂತು. 90% ನಾವು ಗೆದ್ದಿದ್ದೆ ಅಲ್ಲಿ. ನನಗನ್ಸಿದ ಮಟ್ಟಿಗೆ ನಿನ್ನೆ ಎಲ್.ಎಸ್. ಪೆರಿ ಎಷ್ಟು ಅವ್ರ ಕೊಡುಗೆ ಕೊಟ್ರಲ್ಲ, ಅಷ್ಟೇ ಕೊಡುಗೆ ನಿನ್ನೆ ಇವರು ಕೂಡ ಕೊಟ್ರು. ನಿನ್ನೆ ನೋಡಿ ಹರ್ಮನ್ಪ್ರೀತ್ ಕೌರ್ ಅವರು ಔಟ್ ಆಗ್ತಾರೆ, ತದನಂತರ ಬಂದು 19ನೇ ಓವರ್ಗೆ ಸಜನಾ ಔಟ್ ಆಗ್ತಾರೆ, 20ನೇ ಓವರ್ಗೆ ಬಿಗ್ ಹಿಟ್ಟರ್ ವಸ್ತ್ರಕರ್ ಅವರು ಔಟ್ ಆಗ್ತಾರೆ. ಅಂದ್ರೆ ಮೇನ್ ವಿಕೆಟ್ ಆ ಮೂಮೆಂಟ್ ನಮ್ ಕಡೆನೇ ಇತ್ತು. ಆ ಮೂಮೆಂಟ್ ಅನ್ನ ನೋಡ್ತಾ ಇದ್ರೆ 6 ಬಾಲಿಗೆ 12 ರನ್ ಅದೇನು ದೊಡ್ಡ ವಿಷಯನೇ ಅಲ್ಲ. ಫಸ್ಟ್ ಬಾಲಿಗೆ ಒಂದು 6 ಹೋಯ್ತು ಅಂತಂದ್ರೆ ಮುಗ್ದೋಗಿತ್ತು ಮ್ಯಾಚ್, ಜೊತೆಗೆ ಒಂದು ಡ್ರಾ ಆಗೋದಕ್ಕೆ ಒಂದು ಒಳ್ಳೆ ಅವಕಾಶ ಇತ್ತು. ಬಟ್ ನಿನ್ನೆ ಅವರು ಕಾನ್ಫಿಡೆಂಟ್ ಆಗಿದ್ರು. ನಮ್ಮ ಆಶಾ ಎಂಥ ಕಾನ್ಫಿಡೆಂಟ್ ಅಂದರೆ ಬಿಡಿ ನಾನು ಮಾಡಿಸ್ಕೊಡ್ತೀನಿ ಅನ್ನೋ ಥರ ಕಾನ್ಫಿಡೆಂಟಲ್ಲಿದ್ದರು, ಎಲ್ಲೂ ನರ್ವಸ್ ಆಗಲಿಲ್ಲ. ಮತ್ತು ಬಾಲ್ಗಳು ಎಷ್ಟು ಅದ್ಭುತವಾಗಿ ಹಾಕಿದ್ರು ಅಂದರೆ ಬಾಲ್ ಜಡ್ಜ್ ಮಾಡೋಕ್ಕೆ ಆಗ್ತಾಯಿಲ್ಲ. ಪ್ರತಿಯೊಬ್ಬರು ಪ್ಲ್ಯಾನ್ ಅಂತೂ ಅದೇ ಇತ್ತು, ಏನೋ ಮುಂದೆ ಬರಬೇಕು, ಸ್ಲಾಟಲ್ಲಿ ಹೊಡಿಬೇಕು, ಸ್ಲಾಟಲ್ಲಿ ಬಾಲ್ ಬೀಳುತ್ತೆ ಹೊಡಿಬೇಕು ಅಂತ. ಬಟ್ ಅವರು ಸ್ಟೆಪ್ಔಟ್ ಆದಮೇಲೂ ಕೂಡ ಆ ಸ್ಟೆಪ್ಔಟ್ ಸ್ಲಾಟಿಗೆ ಅವ್ರು ಹಾಕಲೇ ಇಲ್ಲ. ಮಧ್ಯಮ ಪಿಚ್ಚಿನಲ್ಲಿ ಹಾಕ್ತಾಯಿದ್ರು, ಬಾಲ್ ತುಂಬ ಟರ್ನ್ ಆಗ್ತಾಯಿತ್ತು, ಬೀಸಿದ ತಕ್ಷಣ ಎಡ್ಜ್ ಆಗ್ತಾಯಿತ್ತು, ಎಲ್ಲ ಸ್ಲಿಪ್ಪಲ್ಲಿ ಬಾಲ್ ಹೋಗ್ತಾಯಿತ್ತು. ಪ್ರತಿಯೊಂದು ಬಾಲ್ನೂ ಕೂಡ ಅದೇ ಬಾಲ್ ಮಾಡಿದರು, ಅದ್ಭುತವಾಗಿ ಮಾಡಿದ್ರು ನನಗನ್ಸಿದ ಮಟ್ಟಿಗೆ. ಮತ್ತು ನಾ ಕೊನೆ ಬಾಲಲ್ಲಿ 1 ಬಾಲ್ 7 ರನ್ ಬೇಕಾಗಿದೆ. ಫಸ್ಟ್ ಮ್ಯಾಚ್ ಗೊತ್ತಲ್ಲ ನಿಮಗೆ, 6 ಬೇರೆ ಹೊಡೆದು ಬಿಟ್ಟಿದ್ರು ಸಜಿನಾ, ಬಟ್ ಇಲ್ಲಿ ಸಜಿನಾ ಇರಲಿಲ್ಲ, ಅದೊಂದು
ಖುಷಿ ಅದು ಮಿರಾಕಲ್ ಏನಂತಂದ್ರೆ ಈ ಕೊನೆ ಬಾಲ್ 6 ಅದರಿಂದನೇ ವಿನ್ ಆಗ್ತಾ ಇದೆ. Win ಆಗ್ತಾ- ನಾವು ನಾವು six RCB ಶ್ರೇಯಾಂಕ ಪಾಟೀಲ್ ಮೊದಲು 6 ಹೊಡೆದು ವಿನ್ ಮಾಡಿಸಿದ್ರು, ತದನಂತರ ಸಜನಾ ಬಂದು ಮುಂಬೈಗೆ ವಿನ್ ಮಾಡಿಸಿದ್ರು 6 ಹೊಡೆದು. ನಿನ್ನೆ ನಮಗೆ ನೋಡಿ ವೆಹ್ರಾಮ್ ಮೊದಲ ನೋಡಿದ್ರು, ಬ್ಯಾಟಿಂಗ್ ಅಲ್ಲಿ ವೆಹ್ರಾಮ್ ಅವರು 6 ಆ 6 ಎಷ್ಟು ಇಂಪಾರ್ಟೆಂಟ್ ಆಯ್ತು ನೋಡಿ. ಒಂದು 6 ನಮಗೆ 1 ರನ್ನಿಂದ ಸೋತಿದ್ ನೋವು ನಮಗ್ ಗೊತ್ತಿದೆ, 1 6 ಇಂದ ಗೆದ್ದಿದ್ದ ಖುಷಿನೂ ಗೊತ್ತಾಯ್ತು. ಒಂದು ಲೆಕ್ಕಾಚಾರದಲ್ಲಿ RCBಗೆ ನಿನ್ನೆ ತುಂಬಾ ಲಕ್ ಇತ್ತು. ಕ್ಯಾಪ್ಟನ್ ತುಂಬಾ ತಪ್ಪುಗಳನ್ನು ಮಾಡಿದ್ದಾರೆ, ತಿದ್ಕೊಂಡಿದ್ದಾರೆ, ಚೆನ್ನಾಗೂ ಮಾಡಿದ್ದಾರೆ. ಕೊನೆ 3 ಓವರ್ಗಳನ್ನ ಸ್ಪಿನ್ನರ್ ಕೊಡುವಂತ ತಾಕತ್ತು ಕ್ಯಾಪ್ಟನ್ಗಿದೆ ಅಂದ್ರೆ ಇತಿಹಾಸನೇ. ಅದರಲ್ಲೂ ಕೂಡ ನಿಮ್ಗೆ ಇನ್ನೂ ರೇಣುಕಾ ಇದ್ರು, ಆಮೇಲೆ ಸೋಫಿ ಡಿವೈನ್ ಇದ್ರು, ಅವ್ರಿಗೆ ಕೊಡ್ಬೋದಾಗಿತ್ತು. ಬಟ್ ಕ್ಯಾಪ್ಟನ್ ಒಂದು ಒಳ್ಳೆ ತಲೆ ನಾವು ಯೂಸ್ ಮಾಡಿದ್ರು, ಆಶಾ ಶೋಭಾನ. ಯಾಕಂದ್ರೆ ಪಿಚ್ ಟರ್ನ್ ಆಗ್ತಾ ಇತ್ತು ಅಂತ ಗೊತ್ತಿತ್ತು ಅವ್ರಿಗೆ, ಅದಕ್ಕೆ ಅವ್ರಿಗೆ ಕೊಟ್ರು. ನಾನು ಅನ್ಕೋತಾ ಇದ್ದೆ ಆಕ್ಚುಲಿ ರೇಣುಕಾ ಕೊಡ್ತಾರೆ ಇಲ್ಲ ಸೋಫಿ ಡಿವೈನ್ ಕೊಡ್ತಾರೆ ಅನ್ಕೊಂಡಿದ್ದೆ, ಬಟ್ ಒಳ್ಳೆ ಟರ್ನಿಂಗ್ ಪಾಯಿಂಟ್ ಅಂತೂ ಅದಾಯ್ತು. ನಿನ್ನೆ ಪಂದ್ಯದಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಂದ್ರೆ ಅದು ಎಲ್ಲಿಸ್ ಪೆರಿ. ಸೊ ಹಾಗಾಗಿ ಎಲ್ಲಿಸ್ ಪೆರಿ ಬಗ್ಗೆ ನಾವು ಮಾತನಾಡಲೇಬೇಕು.